brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇನ್ನು ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಕಾರ್ಯ ನಡೀತಾ ಇತ್ತಲ್ಲ, ಸದ್ಯ ಈಗ ಅದು ಅಂತ್ಯ ಆಗಿದೆ. 5 ಗಂಟೆ ಮಹಜರನ್ನ ನಡೆಸಿ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿದ್ದಾರೆ SIT ಪೊಲೀಸರು. ಮಹಜರು ಬಳಿಕ ಪಂಚನಾಮೆ ಮುಗಿಸಿ ತೆರಳಿದ್ದಾರೆ SIT ಟೀಮ್. ಪ್ರಜ್ವಲ್ ವಿರುದ್ಧ ರೇಪ್ ಆರೋಪವನ್ನ ಮಾಡಿದ್ರು ಸಂತ್ರಸ್ತೆ. ಬೆಂಗಳೂರಿನ ನಿವಾಸದಲ್ಲೂ ಕೂಡ ನನ್ನ ಮೇಲೆ ರೇಪ್ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಆ ನಿವಾಸದಲ್ಲಿ ಇವತ್ತು ಮಹಜರ್ ಕಾರ್ಯವನ್ನ ನಡೆಸಲಾಗಿದೆ. ರೇವಣ್ಣ ಅವರಿಗೆ ಸಂಬಂಧಪಟ್ಟ ಹಾಗಿನ ನಿವಾಸ, ಅವ್ರ ಪುತ್ರ ಆ ನಿವಾಸದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಹಜರ್ ಕಾರ್ಯ ನಡೆದಿದೆ. ಬೆಳಗ್ಗೆಯಿಂದಲೂ ಕೂಡ ನಡೆದಿರುವಂಥ ಮಹಜರ್ ಕಾರ್ಯ ಹೆಚ್ಚು ಕಡಿಮೆ 5 ಗಂಟೆಗಳ ಕಾಲ ನಡೆದಿರುವಂಥ ಮಹಜರ್ ಕಾರ್ಯ ಇದು. ಆಮೇಲೆ ಈ ಸಂದರ್ಭದಲ್ಲಿ ಅಂದರೆ ಈಗ ನಮ್ಮ ಕಡೆಯಿಂದ ಯಾರನ್ನೂ ಕರೆದಿಲ್ಲ ಅನ್ನುವಂಥ ವಿಚಾರವಾಗಿ ರೇವಣ್ಣ ಅವ್ರ ಪರವಾದಂಥ ವಕೀಲರು ಭಾಳ ಸಿಟ್ಟನ್ನು ವ್ಯಕ್ತಪಡಿಸಿದ್ರು. ಭವಾನಿ ರೇವಣ್ಣ ಅವರು ಇವತ್ತು ಅಟೆಂಡ್ ಆಗಬೇಕಿತ್ತು, ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಆ ಕಾರಣಕ್ಕಾಗಿ ನಾನು ಅಟೆಂಡ್ ಆಗಬೇಕಾಗಿತ್ತು, ಆದರೆ ನನಗಿಲ್ಲಿ ಅಟೆಂಡ್ ಆಗೋಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಇವ್ರು ಬೇಕಾದಂಗೆ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಪಕ್ಷವಾಗಿ ಏನೇನು ಬೇಕೋ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇಕು ಅಂತಾನೆ ರೇವಣ್ಣ ಅವರನ್ನು ಸಿಕ್ಕಾಕ್ಸೋಕೆ ಎಲ್ಲ ಪ್ರಯತ್ನ ಇದು ಅನ್ನುವಂಥ ಟೀಕೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡ್ತೀನಿ ಅನ್ನುವಂಥನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಇದೆಲ್ಲವೂ ಕೂಡ ತನಿಖೆಯ ಒಂದು ಬೇರೆ ಬೇರೆ ಹಂತದ ಪ್ರಕ್ರಿಯೆಗಳಾಗಿರುತ್ತೆ. ಸಂತ್ರಸ್ತೆ ಈಗ ಆಲ್ರೆಡಿ ಕ್ಲಿಯರ್ ಆಗಿ ಅಲ್ಲಿ ಅವರು CRPC 164 ಅಡಿ ಸ್ಟೇಟ್ಮೆಂಟ್ ಕೂಡ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರ ಮೇಲಾಗಿರುವಂಥ ಅತ್ಯಾಚಾರ ಎಲ್ಲೆಲ್ಲ ಆಯಿತು ಅನ್ನುವಂಥ ಸಹಜವಾಗಿ ಅವರು ಮೆನ್ಷನ್ ಮಾಡಿರ್ತಾರೆ. ಸೊ ಅಂಥ ಸ್ಥಳಗಳಿಗೆ ಹೋಗಿ ಈಗ ಮಹಜರ್ ಮಾಡುವಂಥ ಕಾರ್ಯ ನಡೆಯುತ್ತೆ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ HD ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗಿನ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ. ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ವಿಶೇಷ ಕೋರ್ಟ್. ಹೇಳಿಕೆಯಲ್ಲಿ HD ರೇವಣ್ಣ ಅವರು ಒಬ್ಬ ಜನಪ್ರತಿನಿಧಿಗೆ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಸಂಬಂಧಪಟ್ಟಾಗಿನ ಈ ಜಾಮೀನು ಅರ್ಜಿ ವಿಚಾರಣೆ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೇ ನಡೆದಿದೆ. ಇನ್ಫ್ಯಾಕ್ಟ್ ಅರ್ಜಿಯ ವಿಚಾರಣಾ ಯೋಗ್ಯನ ಅಲ್ಲ ಅನ್ನುವಂಥದ್ರ ಬಗ್ಗೆ ನಾಳೆ ವಿಚಾರಣೆ ಆಯ್ತಂದ್ರೆ ಈ ಅರ್ಜಿ ವ್ಯಾಲಿಡ್ ಇದೆಯಾ, ಇದನ್ನ ವಿಚಾರಣೆ ನಡೆಸೋಕೆ ಇದು ವರ್ತ್ ಇದೆಯಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಗೆ ನಾಳೆ ವಿಚಾರಣೆ ನಡೆಯುತ್ತೆ. ಸದ್ಯ SIT ಕಸ್ಟಡಿಯಲ್ಲಿದ್ದಾರೆ ಶಾಸಕ HD ರೇವಣ್ಣ. ಈಗ ಆಲ್ರೆಡಿ ಅವ್ರು ಸಲ್ಲಿಸಿದಂಥ ಆಂಟಿಸಿಪೇಟರಿ ಬೇಲ್ ಕೂಡ ಅದು ಅವ್ರಿಗೆ ಮಂಜೂರಾಗಿಲ್ಲ. ಹೀಗಾಗಿ ಅವರೀಗ SIT ಕಸ್ಟಡಿಯಲ್ಲಿದ್ದಾರೆ. ಹಾಗಾಗಿ ಏನಾದರೂ ಬೇಲ್ ಪಡೆದು ಮುಂದೆ ಅವರು ಜುಡಿಷಿಯಲ್ ಕಸ್ಟಡಿ ಕೊಟ್ಟಂಥ ಸಂದರ್ಭದಲ್ಲಿ ಬೇಲ್ ಪಡೆದು ಹೊರಬರುವಂಥ ನಿಟ್ಟಿನ ಅವ್ರ ಪ್ರಯತ್ನ ಸಹಜವಾಗಿ ನಡೀತಾ ಇದೆ. ನಾಳೆಗೆ ಅವರ 8ನೇ ತಾರೀಕಿಗೆ ಅವರ ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಹಾಗೆ ಕಿಡ್ನಾಪ್ ಕೇಸ್ನಲ್ಲಿ SIT ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಅವರ ವಿಚಾರಣೆ ತೀವ್ರಗೊಂಡಿದೆ. ನಿನ್ನೆ ಜಡ್ಜ್ ಎದುರು ನಂದೇನೂ ತಪ್ಪಿಲ್ಲ ಅಂತ ಒಂದು ಹಂತಲ್ಲಿ ಪಾಪ ಕಣ್ಣೀರು ಹಾಕಿದ್ದಂಥ ರೇವಣ್ಣ ಅವರಿಗೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಇವತ್ತು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಲ್ಲದೆ ಸಂತ್ರಸ್ತ ಮಹಿಳೆಯನ್ನ ರೇವಣ್ಣ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ನೀವು ಈಗ ತಾನೇ ನೋಡ್ತಾ ಇದ್ರಲ್ಲ, ಸ್ಥಳ ಮಹಜರು ಕಾರ್ಯ ಕೂಡ ಇವತ್ತಿಗೆ ಪೂರ್ಣಗೊಳಿಸಿದ್ದಾರೆ. ಕಿಡ್ನಾಪ್ ಪ್ರಕರಣದ ತನಿಖೆ ತೀವ್ರಗೊಳಿಸಿದ SIT. ಬೆಂಗಳೂರಿನ ರೇವಣ್ಣ ನಿವಾಸದ ಇಂಚಿಂಚು ಪರಿಶೀಲನೆ. ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್ ಕೇಸ್ನಲ್ಲಿ SIT ಬಂಧನದಲ್ಲಿರುವ ರೇವಣ್ಣ ವಿಚಾರಣೆ ತೀವ್ರಗೊಂಡಿದೆ. ಹೊಳೆ ನರಸೀಪುರದಲ್ಲಿ ದೂರು ನೀಡಿದ್ದ ಸಂತ್ರಸ್ತ ಮಹಿಳೆಯನ್ನ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ರೇವಣ್ಣ ನಿವಾಸಕ್ಕೆ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಬೆಂಗಳೂರಿನ ನಿವಾಸದಲ್ಲೂ ರೇಪ್ ಮಾಡಿದ್ದಾಗಿ ಆರೋಪ ಹಿನ್ನೆಲೆ ಮನೆಯಲ್ಲಿ ಸಂಪೂರ್ಣ ಮಹಜರು ಮಾಡಲಾಯಿತು. 4 ಮಹಿಳಾ ಅಧಿಕಾರಿಗಳು ಸೇರಿ 6 ಅಧಿಕಾರಿಗಳ ತಂಡ ಮಹಜರು ನಡೆಸಿದ್ರು. ಮನೆ ಒಳಗಡೆ ಹೊರಗಡೆ ಸಾಕ್ಷ್ಯ ಕಲೆ ಹಾಕಿದ SIT ಕೃತ್ಯ ನಡೆದ ಸ್ಥಳದಲ್ಲಿ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದೆ. 8 ದಿನಗಳ ಕಾಲ ಸತೀಶ್ ಬಾಬು SIT ಕಸ್ಟಡಿಗೆ. ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣ ಸಂಬಂಧ ರೇವಣ್ಣ ಆಪ್ತ 2ನೇ ಆರೋಪಿ ಸತೀಶ್ ಬಾಬುನನ್ನ SIT ಕಸ್ಟಡಿಗೆ ವಹಿಸಲಾಗಿದೆ. ತಮ್ಮ ಕಸ್ಟಡಿಗೆ ನೀಡುವಂತೆ SIT ಮನವಿಯನ್ನ ಪುರಸ್ಕರಿಸಿರೋ ಬೆಂಗಳೂರಿನ 17ನೇ ACMM ನ್ಯಾಯಾಲಯ ಮೇ 13ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಕೊಟ್ಟಿದೆ. SIT ಅಧಿಕಾರಿಗಳಿಂದ ರೇವಣ್ಣಗೆ ಸಾಲು ಪ್ರಶ್ನೆ. ಮಹಿಳೆ ಬಲವಂತವಾಗಿ ದೈಹಿಕವಾಗಿ ಬಳಸಿಕೊಂಡ್ರು ಅಂತ ಹೇಳಿಕೆ ದಾಖಲಿಸಿದ್ದಾರೆ. ಆದರೆ SIT ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದ ರೇವಣ್ಣ
ಕಿಡ್ನಾಪ್ಗೂ ನನಗೂ ಸಂಬಂಧವಿಲ್ಲ, ಕಿಡ್ನಾಪ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಅಂತ ಒಂದೇ ಉತ್ತರ ನೀಡಿದ್ದಾರಂತೆ. ಹಾಗಾದ್ರೆ ವಿಚಾರಣೆಯಲ್ಲಿ ಕೇಳಿದ ಪ್ರಶ್ನೆಗಳೇನು, ರೇವಣ್ಣ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂತ್ರಸ್ತ ಮಹಿಳೆ ನಿಮಗೆ ಹೇಗೆ ಪರಿಚಯ? ಸಂತ್ರಸ್ತ ಮಹಿಳೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ. ಸಂತ್ರಸ್ತೆಯ ಪುತ್ರ ನಿಮ್ಮ ವಿರುದ್ಧ ದೂರು ನೀಡಿದ್ದಾನಲ್ಲ? ಸಂತ್ರಸ್ತೆಯ ಮಗನ ಹೇಳಿಕೆಯನ್ನ ಹೇಗೆ ನಂಬಲು ಸಾಧ್ಯ? ನಾನೇ ಕರೆದುಕೊಂಡು ಬರಲು ಹೇಳಿದ್ದೇನೆಂದು ಸಾಕ್ಷಿ ಏನು? ಸಂತ್ರಸ್ತೆ ಜೊತೆ ನಾನು ಮಾತಾಡಿಲ್ಲ, ನೋಡಿಲ್ಲ. ರೇವಣ್ಣ ಸಾಹೇಬ್ರು ಕರ್ಕೊಂಡು ಬಾ ಅಂತ ಹೇಳಿದ್ದಾರೆಂದು ಸತೀಶ್ ಬಾಬಣ್ಣ ಹೇಳಿದ್ರಂತಲ್ಲ? ರೇವಣ್ಣ ಎಂಬ ಹೆಸರಿನವರು ನಾನು ಒಬ್ನೇನ ಇರೋದು? ನನ್ನ ಹೆಸರಿನವರು ಬೇರೆಯವರು ಇರಬಹುದು ಅಲ್ವಾ? ಅಷ್ಟಕ್ಕೂ ಈ ಕಿಡ್ನಾಪ್ ಕೇಸ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಸ್ವ ಇಚ್ಛಾ ಹೇಳಿಕೆಗೆ ಸಹಿ ಹಾಕಲು ರೇವಣ್ಣ ಹಿಂದೇಟು. ಇಷ್ಟೇ ಅಲ್ಲ, ನನಗೂ ಕಿಡ್ನಾಪ್ಗೂ ಸಂಬಂಧವಿಲ್ಲ ಎಂದಿರುವ ರೇವಣ್ಣ ಸ್ವ ಇಚ್ಛಾ ಹೇಳಿಕೆಗೂ ಸಹಿ ಹಾಕಲು ಹಿಂದೇಟು ಹಾಕಿದ್ದಾರೆ. ಸತೀಶ್ ಬಾಬು ನಿಮಗೆ ಪರಿಚಯನಾ? ಸತೀಶ್ ಬಾಬು ಮೂಲಕ ಕಿಡ್ನಾಪ್ ಮಾಡಲು ನೀವೇ ಹೇಳಿದ್ರಾ? ಮಹಿಳೆ ಕಿಡ್ನಾಪ್ ಹಿಂದಿದ್ದ ಉದ್ದೇಶವೇನು? ಕಿಡ್ನಾಪ್ಗೂ ನನಗೂ ಸಂಬಂಧವಿಲ್ಲವೆಂದು ಹೇಳಿದ್ದೇನೆ. ಆದರೂ ಸಹ ನೀವು ಈ ರೀತಿ ಬರೆದುಕೊಂಡಿದ್ದೀರಿ. ನಾನೇ ಕಿಡ್ನಾಪ್ ಮಾಡಿಸಿದ ರೀತಿ ಬರೆದುಕೊಂಡಿದ್ದೀರಿ. ನಾನು ಯಾವ ಹೇಳಿಕೆಗೂ ಸಹಿ ಹಾಕಲ್ಲ. ದುರುದ್ದೇಶ ಇಟ್ಕೊಂಡು ರೇವಣ್ಣ ಈ ಮಟ್ಟಗಾರು ಸಹ, ಯಾಕೆಂದ್ರೆ ಮೊದಲೊಂದು ಕೇಸ್ ಕೊಟ್ಟು ಲೈಂಗಿಕ ದೌರ್ಜನ್ಯದ ಒಳನಶ್ಯಪದ ಅದೇನು ಉಳ್ಳಿಲ್ಲ ಅಂತ ಗೊತ್ತಾಯಿತು. ಇದರಿಂದ ಯಾವುದೂ ಪನಿಷ್ಮೆಂಟ್ ಹಾಕಲ್ಲ. ರೇವಣ್ಣರಿಗೆ ಯಾವ ನಿರೀಕ್ಷೆ ಜಾಮೀನು ಮಾಡಿದ್ರು ಕೋರ್ಟೇ ಹೇಳ್ತು ನೆಕ್ಸ್ಟ್ ಟೈಮ್ ಮಾಡಬೇಕು. ರೇವಣ್ಣರ ಜೈಲಿಗೆ ಕಳಿಸ್ಬೇಕು, ರೇವಣ್ಣರ ಮೇಲೆ ತನಿಖೆ ಮಾಡಬೇಕು. ಆ ಕಾರಣಕ್ಕೆ ಮತ್ತೊಂದು ಕೇಸ್ ಕೊಟ್ಟರು. ಇದು ಏನಾದ್ರು ಸುಳ್ಳಾಯ್ತು ಅಂದ್ಕೊಳ್ಳಿ ಮತ್ತೆ ನಾಲ್ಕಿನೂ ರೆಡಿ ಮಾಡ್ಕೊಂತಾರೆ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾಗಿರುವ ರೇವಣ್ಣ ಕಸ್ಟಡಿ ಅವಧಿ ಮುಗಿಯುವವರೆಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲ್ಲ. ಕಸ್ಟಡಿ ವೇಳೆಯಲ್ಲಿ ರೇವಣ್ಣ ಬೇಲ್ ಅರ್ಜಿ ಸಲ್ಲಿಸಬಹುದು. ಕಸ್ಟಡಿ ಅವಧಿ ಮುಗಿದ ಬಳಿಕವೇ ಬೇಲ್ ಬಗ್ಗೆ ತೀರ್ಮಾನವಾಗಲಿದೆ. ಕಸ್ಟಡಿ ಅವಧಿ ನಂತರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೇಲ್ ಅರ್ಜಿಗೆ ಎಸ್ಐಟಿ ಆಕ್ಷೇಪಣೆಯನ್ನ ಕೋರ್ಟ್ ಪರಿಗಣಿಸಲಿದೆ. ಎರಡೂ ಕಡೆ ವಾದ ಮಂಡನೆ ನಂತರವೇ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಈ ಎಲ್ಲ ಪ್ರಕ್ರಿಯೆಯು ಕನಿಷ್ಠ 1 ವಾರ ನಡೆಯಬಹುದು. ಬೇಲ್ ಸಿಕ್ಕರೆ ಸೆರೆವಾಸದಿಂದ ಎಚ್ಡಿ ರೇವಣ್ಣ ರಿಲೀಸ್ ಆಗ್ತಾರೆ. ಅಕಸ್ಮಾತ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ನಲ್ಲೂ ಬೇಲ್ ಸಿಗದಿದ್ರೆ ಸುಪ್ರೀಂಗೆ ಮೊರೆ ಹೋಗಬಹುದು. ಆದರೆ ಜಾಮೀನು ಸಿಗುವವರೆಗೆ ಎಚ್ಡಿ ರೇವಣ್ಣ ಬಂಧನದಲ್ಲಿರಬೇಕಾಗಿದೆ. ಎಸ್ಐಟಿ ಬಂಧನ ಬಳಿಕ ಮಾನಸಿಕವಾಗಿ ಕುಗ್ಗಿರುವ ಎಚ್ಡಿ ರೇವಣ್ಣ. ಇನ್ನು ಎಸ್ಐಟಿ ಬಂಧನ ಬಳಿಕ ಎಚ್ಡಿ ರೇವಣ್ಣ ಮಾನಸಿಕವಾಗಿ ಕುಗ್ಗಿದ್ದಾರೆ. ಪ್ರತಿದಿನ 9:30 ರಿಂದ 10:30 ಸಮಯದಲ್ಲಿ 1 ಗಂಟೆ ವಕೀಲರ ಭೇಟಿಗೆ ಅವಕಾಶವಿದೆ. ವಕೀಲರ ಭೇಟಿಗೆ ಅವಕಾಶ ನೀಡಿ ಜಡ್ಜ್ ಆದೇಶ ಹೊರಡಿಸಿದ್ದಾರೆ. ಈ ಹಿನ್ನೆಲೆ ಇಂದು ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ಭೇಟಿಗೆ ಅನುವು ಮಾಡಿಕೊಡಲಾಗಿದೆ. ರೇವಣ್ಣ ಪ್ರಜ್ವಲ್ ವಿರುದ್ಧ ದಾಖಲಾಗಿರೋ ಕೇಸ್ಗಳಿಂದ ರೇವಣ್ಣ ಪತ್ನಿ ಭವಾನಿಗೂ ಸಂಕಷ್ಟ ಎದುರಾಗಿದೆ. ಲೈಂಗಿಕ ಕಿರುಕುಳ, ಕಿಡ್ನಾಪ್ ಎರಡೂ ಕೇಸ್ನಲ್ಲೂ ಭವಾನಿ ರೇವಣ್ಣ ಹೆಸರು ಉಲ್ಲೇಖವಾಗಿದೆ. ಭವಾನಿ ಕರೆದ್ರು ಅಂತ ಹೇಳಿಯೇ ಕಿಡ್ನಾಪ್ ಮಾಡಿರುವ ಆರೋಪವಿದೆ. ಭವಾನಿಗೆ ನೋಟಿಸ್ ನೀಡಿ ಎಸ್ಐಟಿ ಮಾಹಿತಿ ಪಡೆದಿದೆ. ತನಿಖೆ ವೇಳೆ ಭವಾನಿ ವಿರುದ್ಧ ಸಾಕ್ಷಿ ಸಿಕ್ರೆ ಅವರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇದೇ ವೇಳೆ ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಇತರ ಜೆಡಿಎಸ್ ನಾಯಕರ ನಿಯೋಗ ಭೇಟಿ ನೀಡಿ ಭವಾನಿ ರೇವಣ್ಣಗೆ ಧೈರ್ಯ ತುಂಬಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.